ಹಾಯ್ ಫ್ರೆಂಡ್ಸ್, ಮನೇಲಿ ಯಾವಾಗಾದರೂ ಬ್ರೆಡ್ ತಂದಿದ್ದು ಅದರಲ್ಲಿ ಒಂದು 4-5 ಸ್ಲೈಸಸ್ ಹಾಗೆ ಉಳ್ಕೊಂಡಿದ್ರೆ ಯಾರೂ ತಿಂತಾ ಇಲ್ಲ, ವೇಸ್ಟ್ ಆಗ್ತಾಯಿದೆ ಅಂದರೆ ಅದನ್ನು ವೇಸ್ಟ್ ಮಾಡೋದು ಬೇಡ. ಈ ಥರ ಸೂಪರಾಗಿ ಅದರಿಂದ ಒಂದು ಬೋಂಡ ಮಾಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಉಳಿದಿರೋ ಅಂತಹ ಬ್ರೆಡ್ ಸ್ಲೈಸಸ್ನ ನೀರಿನಲ್ಲಿ ಅದ್ದಿ ಅದನ್ನು ಸ್ವಲ್ಪ ಮೆತ್ತಗೆ ಮಾಡ್ಕೋಬೇಕು. ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಹಿಂಡ್ಕೋಬೇಕು. ಒಂದೇ ಒಂದು ಸಲ ಅದನ್ನು ಡಿಪ್ ಮಾಡಿ ತೆಗೆದ್ರೆ ಸಾಕು, ಅದು ಮೆತ್ತಗಾಗ್ಬಿಡುತ್ತೆ. ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಚೆನ್ನಾಗಿ ಹಿಂಡ್ಕೊಂಡು ಒಂದು ಪಾತ್ರೆಗೆ ಅದನ್ನು ಹಾಕ್ಕೊಳ್ಳೋಣ. ಎಷ್ಟು ಬ್ರೆಡ್ ಸ್ಲೈಸಸ್ ಉಳ್ಕೊಂಡಿರುತ್ತೋ ಅಷ್ಟನ್ನು ಹಾಗೆ ಮಾಡ್ಕೊಳ್ಳೋಣ. ಸೈಡ್ ತೆಗೆಯೋದು ಆ ಥರ ಎಲ್ಲ ಏನೋ ಬೇಡ. ಅದಕ್ಕೇ ಸಣ್ಣಗೆ ಕಟ್ ಮಾಡಿರೋ ಅಂತಹ ಈರುಳ್ಳಿ, ಹಾಗೆಯೇ ಸಣ್ಣಗೆ ಕಟ್ ಮಾಡಿರೋ ಅಂತಹ ಕೊತ್ತಂಬರಿ ಸೊಪ್ಪು, ನಾನು ಒಂದು 2 ಎಲೆಯಷ್ಟು ಸಬ್ಬಕ್ಕಿ ಸೊಪ್ಪು ಕೂಡ ಸೇರಿಸಿದ್ದೀನಿ. ಇಷ್ಟ ಇದ್ದರೆ ಹಸಿಮೆಣ್ಸಿನ್ಕಾಯಿ ಹಾಕೋಬೋದು, ಇಲ್ಲಾಂದರೆ ನಂತರನೇ ಮೆಣಸಿನ್ಕಾಯಿ ಪೌಡರ್ ಹಾಕೋಬೋದು. ಒಂದೇ ಒಂದು ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆಯೇ ಸ್ವಲ್ಪ ಉಪ್ಪು ರುಚಿಗೆ ಅಗತ್ಯ ಇರೋಷ್ಟು ಹಾಕ್ಕೊಂಡು ಹಾಗೆಯೇ ಕಲಿಸ್ಕೋಬೇಕು. ನೀರಿನ ಅಗತ್ಯ ಇದೆಯಾ ಇಲ್ವಾ ಅಂತ ನೀವು ಕಲಿಸ್ತಾನೆ ನಿಮಗೆ ಗೊತ್ತಾಗತ್ತೆ. ಸ್ವಲ್ಪ ಬ್ರೆಡ್ಡೆಲ್ಲ ಮೆತ್ತಗಿರೋದ್ರಿಂದ ನೀರು ಒಂದೊಂದ್ಸಲಿ ಬೇಕಾಗಲ್ಲ. ಬೇಕಂತಂದರೆ ಈ ಥರ ಸ್ವಲ್ಪ ನೀರನ್ನ ಚುಮ್ಕಿಸ್ಕೊಂಡಿರೋ ಥರ ಮಾಡಿ ಈ ಥರ ನೀಟಾಗಿ ಕಲಿಸ್ಕೋಬೋದು. ಈಗ ಇದನ್ನು ಬೋಂಡ ಮಾಡ್ಕೊಳ್ಳೋದು ಒಂದೇ ಕೆಲಸ. ಬಿಸಿ ಬಿಸಿಯಾಗಿ ಕಾದಿರೋ ಅಂತಹ ಎಣ್ಣೆಗೆ ಸಣ್ಣ ಸಣ್ಣ ಉಂಡೆಗಳನ್ನ ಮಾಡಿ ಹಾಕಿದ್ರೆ ಅದನ್ನು ಸ್ವಲ್ಪ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಆಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರೋ ಅಂತಹ ಬ್ರೆಡ್ ಬೋಂಡ ರೆಡಿ ಆಗುತ್ತೆ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಆ ಬ್ರೆಡ್ ಪೌಂಡಲ್ಲಿ ಉಳ್ಕೊಂಡಿರೋ ಅಂಥ ಬ್ರೆಡ್ಡು ಅಲ್ಲೇ ಒಣಗೋಗ್ತಾ ಇರುತ್ತೆ, ಫ್ರಿಜ್ ಮೇಲೋ ಇಲ್ಲಾಂದರೆ ಟೇಬಲ್ ಮೇಲೋ. ಹಾಗೆ ಬಿಡೋ ಬದಲು ಈ ರೀತಿಯಾಗಿ ಕ್ರಿಸ್ಪಿಯಾಗಿ ಬೋಂಡ ಮಾಡಿಕೊಟ್ರೆ ಮನೇಲಿರೋರು ಎಲ್ಲರೂ ಕೂಡ ಖುಷಿಯಾಗಿ ತಿಂತಾರೆ. ಸೊ ಈ ಬೋಂಡ ಮಾಡಿದ್ದು ನಿಮ್ಗೆ ಇಷ್ಟ ಆದರೆ ಇದನ್ನು ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ನೀವು ಕೂಡ ಮಾಡೋಕ್ಕೆ ಸೇವ್ ಮಾಡಿ.